ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಸಾಮಾನ್ಯ ದೇವಾಲಯವಲ್ಲ. ಇಲ್ಲಿ ನಂಬಿಕೆ ಮಾತನಾಡುತ್ತದೆ, ಭಕ್ತಿ ಶಕ್ತಿ ಪಡೆಯುತ್ತದೆ ಮತ್ತು ಭಕ್ತರ ಅನುಭವಗಳೇ ದೇವಿಯ ಪವಾಡಕ್ಕೆ ಸಾಕ್ಷಿಯಾಗುತ್ತವೆ. ಹೆಣ್ಣು ಮಕ್ಕಳ ಕೈಯಲ್ಲಿ ನಡೆಯುವ ಪೂಜೆ ಪುನಸ್ಕಾರ, ವಿಶೇಷ ದಿನಗಳಲ್ಲಿ ಮಂಗಳಮುಖಿಯರ ಮುಖಾಂತರ ನಡೆಯುವ ದೃಷ್ಟಿ ನಿವಾರಣಾ ಆಚರಣೆಗಳು ಮತ್ತು ವರ್ಷಗಳ ನಂಬಿಕೆಯ ಕಥೆಗಳು ಈ ದೇವಾಲಯವನ್ನ ವಿಶೇಷವಾಗಿಸಿದೆ. ಲೈಫಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಇಲ್ಲಿ ಎಲ್ಲರೂ ಸಮಾನರು ಎಂದು ತೋರಿಸುವ ಏಕೈಕ ಸ್ಥಳವಾಗಿದೆ. ಎಸ್, ನಾನು ಯಾವ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ? ಹಾಗಿದ್ರೆ ತಿಳಿಯೋಣ ಬನ್ನಿ. ಬೆಂಗಳೂರು ಹಲಸೂರು ಇಂದಿರಾನಗರದ ಸ್ಮಶಾನದ ಮಧ್ಯಭಾಗದಲ್ಲಿ ಇರುವ ಸ್ಮಶಾನ ಮಹಾಕಾಳಿ ಎಂಬ ದೇವಸ್ಥಾನ ಸ್ಥಳೀಯರ ನಂಬಿಕೆ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳ ಭಕ್ತಾದಿಗಳ ನಂಬಿಕೆಯನ್ನ ಗಳಿಸಿದ್ದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಈ ದೇವಸ್ಥಾನದ ವಿಶೇಷ ಅಂದ್ರೆ ಇದು ಸ್ಮಶಾನದ ಮಧ್ಯಭಾಗದಲ್ಲಿ ಇರುವುದರಿಂದ ದೇವಿಯ ಶಕ್ತಿಯು ಅಪಾರವಾಗಿದ್ದು ದೇವಸ್ಥಾನ ದಿನೇ ದಿನೇ ಭಕ್ತರ ಆಕರ್ಷಣೆಯ ಕೇಂದ್ರವಾಗ್ತಾ ಇದೆ. ಈ ದೇವಾಲಯದಲ್ಲಿ ಪೂಜಾ ಕಾರ್ಯಗಳ ಆರಂಭವನ್ನ ತುಳಸಿ ಅಮ್ಮನವರು ಆರಂಭಿಸಿದ್ದರೆಂದು ಸ್ಥಳೀಯರು ಹೇಳುತ್ತಾರೆ. ಅವರ ನಂತರ ಅವರ ಮಗಳು ಆದ ಡಾಕ್ಟರ್ ಭಾಗ್ಯ ಅಮ್ಮ ಅವರು ಅಧ್ಯಕ್ಷರಾಗಿ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದು ನಿರ್ಗತಿಕ ಮಹಿಳೆಯರು ಮತ್ತು ವೃದ್ಧರಿಗೆ ಆಶ್ರಯ ನೀಡಿ ಸಾಕಷ್ಟು ಜನರಿಗೆ ಸ್ವತಃ ಅವರೇ ದೇವರಾಗಿ ದೇವಾಲಯದ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಪ್ರತಿ ವಾರದ ದಿನ ಅನ್ನಪ್ರಸಾದ ವಿನಿಯೋಗ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಮುಂದುವರಿಸುತ್ತಿದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಹೆಚ್ಚಿನ ಪೂಜಾ ಕಾರ್ಯಗಳನ್ನ ಹೆಣ್ಣು ಮಕ್ಕಳು ನಡೆಸುತ್ತಾರೆ ಎಂಬುದು. ದೇವಿಯ ಆರಾಧನೆಯನ್ನ ಶಕ್ತಿಯ ರೂಪದಲ್ಲಿ ಭಕ್ತಿಯಿಂದ ನೆರವೇರಿಸಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಭಕ್ತರ ನಂಬಿಕೆ ಪ್ರಕಾರ ಇಲ್ಲಿ ಮಾಟ ಮಂತ್ರ, ಕೆಟ್ಟ ದೃಷ್ಟಿ, ಆರೋಗ್ಯದ ಸಮಸ್ಯೆ, ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನೆಗೆಟಿವಿಟಿ ಸೇರಿ ಯಾವುದೇ ಸಮಸ್ಯೆ ಇದ್ರೂ ದೇವಿಯ ಸಾನ್ನಿಧ್ಯದಲ್ಲಿ 100ಕ್ಕೆ 100ರಷ್ಟು ಪರಿಹಾರವಾಗುತ್ತದೆ ಎಂಬ ವಿಶ್ವಾಸ ಇದೆ. ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ದೃಷ್ಟಿ ತೆಗೆಯುವ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದು ಲಕ್ಷ್ಮೀಪುರದಲ್ಲಿರುವ ಮಶಾನ ಕಾಳಿ, ಭದ್ರಕಾಳಿ ಅಂತ. ಈ ಕಾಳಿ ಹತ್ರ ಬಂದ್ರೆ ಏನ್ ಕೆಲಸ ಆಗಲ್ಲ ಅಂತಾರೋ ಆ ಕೆಲಸ ನಡೀತಂತ ಶಾಸ್ತ್ರ ಇದೆ. ತುಂಬಾ ಮಕ್ಕಳು ಈ ಮಶಾನ ಕಾಳಿ ನಂಬಿ ಬರ್ತಾರೆ. ಇವಾಗ ಈ ಮಶಾನ ಕಾಳಿ ಪವಾಡ ಇತ್ತೀಚೆಗೆ ಜನ ಜಾಸ್ತಿ ಬರ್ತಾರೆ. ಏನೇನ್ ಕೆಲಸ ನಡೆಯಲ್ಲ ಅಂತಾರೋ ಆ ಕೆಲಸ ಇಲ್ಲಿ ನಡೆಯುತ್ತೆ. 100% ಕೆಲಸ ಆಗಿದೆ. ಆದ್ರೆ ಇಲ್ಲಿ ತುಂಬಾ ವಿಶೇಷ ಅಂದ್ರೆ ಏನಾರ್ದು ಏನೋ ಅಲ್ಲೆಲ್ಲೇ ಹೋಗಿ ಏನೋ ಮಾಟ ಮಂತ್ರ ಆಗಿದೆ, ಏನೋ ತೊಂದರೆ ಇದೆ ಅಂತ ಭಯ ಪಟ್ಕೊಂಡು ಓಡ್ ಬರ್ತಾರೆ. ನಾವ್ ಹೇಳ್ತೀವಿ ಅದೆಲ್ಲ ಭಯ ಪಟ್ಕೋಬೇಡಿ, ಬಂದ್ರೆ ಒಂದು ಕೋಳಿ ಕಟ್ ಮಾಡ್ಕೊಂಡು ಅಮ್ಮನ ಅರಿಕೆ ಮಾಡ್ಕೊಂಡು ಹೋಗ್ರಿ, ನಿಮ್ ಕೆಲಸ ಪಕ್ಕ ಆಗುತ್ತೆ. ಆಗಲ್ಲ ಅಂತ ಯಾವ ಕೆಲಸನೇ ಇಲ್ಲ, ಆಗುತ್ತಂತೆ. ರಾಘುಕಾಲ ಟೈಮ್ ತುಂಬಾ ವಿಶೇಷ ಇರುತ್ತೆ. ಹಾಸ್ಪಿಟಲ್ ಹೋಗೋರು ರಿಪೋರ್ಟ್ ಅಲ್ಲಿ ಏನೇ ರಿಪೋರ್ಟ್ ತೆಗೆದ್ರು ಆ ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಬಂದಿದೆ, ಆದ್ರೂ ನಮ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅಂತವ್ರಿಗೂ ರಾಘುಕಾಲ ಟೈಮಲ್ಲಿ ದೃಷ್ಟಿ ತೆಗೆದು ಒಂದು ಕಟ್ ಹೊಡೆದು ಒಂದು ಕೋಳಿ ಬಲಿ ಕೊಡ್ತೀವಿ. ಅದು ಕಾಲಿಗೆ ಬರೋ ತಿಂಗಳು ಅವ್ರ ರಿಪೋರ್ಟ್ ಅಲ್ಲಿ ನಾರ್ಮಲ್ ಬಂದಿರೋದು. ಅಷ್ಟು ತುಂಬಾ ಜನನು ಬಂದು ಪಾಸಿಟಿವ್ ಹೇಳಿದ್ದಾರೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಅದೇ ಇಲ್ಲಿ ಇರೋ ಭದ್ರಕಾಳಿ ಇನ್ನೊಂದು ರೂಪ ಬಂದಿದೆ, ನಮ್ಮ ಭಾಗ್ಯಮ್ಮ ಅಂತವ್ರು. ಆ ತಾಯಿ ಯಾವಾಗ ಎಲ್ಲಿದ್ರು ನಮ್ಮ ತಾಯಿ ನಮ್ಮ ಭಾಗ್ಯಮ್ಮ ಅವರು ಇಷ್ಟು ಜನನ ಉಳಿಸಿಕೊಟ್ಟಿದ್ದಾರೆ ನಮಗೆ. ಇಷ್ಟು ಜನ ಬರೋ ಕಾರಣನೇ ನಮ್ಮ ಭಾಗ್ಯಮ್ಮ ಅವರು ತುಳಸಿಯಮ್ಮ ಅವರಿಂದನೇ
ಇಲ್ಲಿ ತುಂಬಾ ಪವಾಡ ನಡೀತಾ ಇದೆ. ಯಾವಾಗ ತುಳಸಿಯಮ್ಮ ಬಂದು ಇಲ್ಲಿರೋ ಜನಗಳು ಈ ತರ ಬನ್ನಿ, ಈ ತರ ಎಲ್ಲ ತೊಂದರೆ ಆಗೋದ್ರೆ ಸರಿ ಹೋಗುತ್ತೆ ಅಂತ ಹೇಳಿದಾರೋ ಆ ತರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಗ್ಯಮ್ಮ ಅವರು. ಅದ್ರ ಮೂಲಕ ನಾವು ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಜನ ಮಕ್ಕಳು ಬರ್ತಾರೆ ಈ ತಾಯಿನ ನಂಬ್ಕೊಂಡು. ಮತ್ತೆ ಭಾಗ್ಯಮ್ಮ ಅವರು ಎಷ್ಟೋ ಹೆಣ್ಮಕ್ಳೆಲ್ಲ ಭದ್ರಕಾಳಿದಾರ, ನಮ್ಮನ್ನು ಬೆಳೆಸಿದ್ದಾರೆ, ಎಲ್ಲ ಹೆಣ್ಮಕ್ಳನ್ನು ಬೆಳೆಸಿದ್ದಾರೆ. ಇಲ್ಲಿ ಬಂದವ್ರಿಗೆ ದುಡ್ಡು ಇಲ್ವಾ, ಕಷ್ಟ ಅಂತ ಬಂದವ್ರಗ ಏನಾದ್ರೂ ಪರಿಹಾರ ಮಾಡಿ ಕಳಿಸಿ ಅಂತ ಹೇಳಿರ್ತಾರೆ. ದುಡ್ಡು ಇರೋರು ಕೊಡ್ತಾರೆ, ದುಡ್ಡು ಇಲ್ಲದವರು ಪರಿಹಾರ ಮಾಡಿ ಫ್ರೀಯಾಗಿ ಮಾಡಿದ್ದಾರೆ. ಸರ್ವ ಕಾರ್ಯ ಜಯವಾಗ್ಲಿ, ಜಯ ಬರಲಿ. ತಮ್ಮ ಹೆಸರು ಹೇಳಿ. ಭವಾನಿ. ಇಲ್ಲಿಗೆ ಬಾ, ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಬಂದೆ. ನಾನು ಬೇರೆ ಎಲ್ಲೆಲ್ಲೋ ಓಡಾಡಿದ್ದೆ, ಬಂದೆ. ಇಲ್ಲಿ ನೋಡ್ತಾ ಇದ್ದಂಗೆ ಭಾಳ ಒಂಥರ ತುಂಬ ರೋಮಾಂಚನ ಆಗ್ತಿದೆ. ಈ ಥರ ಇಲ್ಲಿ ನಾನು ಇದೇ ಜೀವನದ ಫಸ್ಟ್ ಟೈಮ್ ನೋಡಿದ್ದು ಸ್ಮಶಾನದಲ್ಲಿ ದೇವಸ್ಥಾನ. ಎಲ್ಲೂ ನೋಡಿಲ್ಲ. ದೇವಸ್ಥಾನ ಇಲ್ಲಿ ಬಂದೋದ್ರೆ ಸ್ನಾನ ಮಾಡಬೇಕು ಅನ್ಕೋತೀವಿ. ಆದರೆ ಇಲ್ಲಿ ಬಂದು ಇಲ್ಲಿ ನೋಡಿ ಭಾಳ ಒಂಥರ ನಮಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆಗ್ತಿದೆ. ತಡೆ ಹೊಡೆಯೋ ಪೂಜೆ ಇರುತ್ತೆ. ಸೊ ಅದರಿಂದ ನಮ್ಗೆ ಏನಾದ್ರು ಕೆಟ್ಟದೇನಾದ್ರು ಆಗಿದ್ರೆ, ದೋಷ, ದೃಷ್ಟಿ, ಮಾಟ, ಮಂತ್ರ ಈ ಥರ ಯಾವುದೇ ಪ್ರಯೋಗಗಳು ನಮ್ಮಲ್ಲಿ ಆಗಿದ್ರೂ ಈ ಥರ ತಡೆ ಹೊಡೆಯೋದ್ರಿಂದ ಎಲ್ಲ ಪರಿಹಾರ ಆಗುತ್ತೆ ಅಂತ ಆಗಿನ ಕಾಲದಿಂದನೂ ಜನ ನಂಬಿದ್ದಾರೆ. ತುಂಬಾ ವಿಶೇಷವಾಗಿ ತಡೆ ಹೊಡೆಯೋದು ಈ ಕಾಲದಲ್ಲಿ. ಇದು ಯಾವಾಗ ನಡೀತದೆ? ಪ್ರತಿದಿನ ನಡೆಯುತ್ತೆ ಸರ್. ಪ್ರತಿದಿನ ವಿಶೇಷವಾಗಿ ಅಮಾವಾಸ್ಯೆ, ಪೌರ್ಣಮಿ ಮತ್ತೆ ಶಿವರಾತ್ರಿ ಟೈಮಲ್ಲಿ ತುಂಬಾ ಸ್ಪೆಷಲ್. ಅದರಲ್ಲೂ ತಾಯಿಯವ್ರಿಗೆ ಶುಕ್ರವಾರ ಟೈಮಲ್ಲಿ ತಡೆ ಹೊಡ್ಸೋದು, ರಾಹುಕಾಲ ಪೂಜೆಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ. ರಾಹುಕಾಲದಲ್ಲಿ ಬಂದು ತಡೆ ಹೊಡ್ಸೋದ್ರಿಂದ ಏನೇ ಕೆಟ್ಟದಿದ್ರು, ಮಾಟ ಮಂತ್ರಗಳು ಈ ಥರ ನಾವೇನೋ ಗೊತ್ತಿಲ್ಲ ದಾಟಿರ್ತೀವಿ, ಸುಳ್ದಿರ್ತೀವಿ, ಅದರಿಂದ ಯಾವುದೇ ಸಮಸ್ಯೆಗಳಾಗಿದ್ರು ಪರಿಹಾರ ಆಗುತ್ತೆ ಸರ್. ಖಂಡಿತವಾಗಿ ಬನ್ನಿ, ದಯವಿಟ್ಟು. ಭಕ್ತಾದಿಗಳಲ್ಲಿ ತುಂಬಾ ವಿಶೇಷ, ಎಲ್ಲ ಜನರಿಗೂ ಗೊತ್ತು. ಭಕ್ತಾದಿಗಳಲ್ಲಿ ಒಂದು ವಿನಂತಿ ಇರುತ್ತೆ, ಏನೋ ಕೆಟ್ಟದಿದೆ ಹೋಗ್ಬೇಕು ಅಂದ್ರೆ ತಡೆ ಹೊಡಿಸಿ, ತುಂಬಾ ಒಳ್ಳೆಯದಾಗುತ್ತೆ. ಇದು ನವರಾತ್ರಿ ವಿಶೇಷ ಇದೆ. ನವರಾತ್ರಿ ವಿಶೇಷ ಏನಿಲ್ಲ, ಶಿವರಾತ್ರಿಗೆ ಬಂದು ಅಮ್ಮನವ್ರ ಜಾತ್ರಾ ಮಹೋತ್ಸವ ಇರುತ್ತೆ. ಅದು ತುಂಬಾ ಸ್ಪೆಷಲ್. ಎಷ್ಟು ದಿನ ಜಾತ್ರೆ ಅದು? ಅದು 3 ದಿವಸ ಇರುತ್ತೆ. ಪ್ರತಿ ಶಿವರಾತ್ರಿ ರಾತ್ರಿಗೆ ನೈಟ್ ಅಮ್ಮನಿಗೆ ಬಲಿ ಕೊಟ್ಟು ಅವತ್ತು ಸ್ಟಾರ್ಟ್ ಆಗುತ್ತೆ ಪೂಜೆ. ಇನ್ನು ಮಾರನೇ ದಿವಸ ಅಮ್ಮನವ್ರ ಜಾತ್ರೆ ಇರುತ್ತೆ. ಅವತ್ತು ಮಾರನೇ ದಿವಸ ಅನ್ನದಾನ ಇರುತ್ತೆ. ತುಂಬಾ ಸ್ಪೆಷಲ್ ಆಗಿ ಅನ್ನದಾನ ನಡೆಯುತ್ತೆ ಆ ದಿನ ತಾಯಿಯವ್ರನ್ನ ಮಾಡಿ ಆಕಾರ ಮಾಡಿ ಆ ಅಮ್ಮನಿಗೆ ಬಲಿ ಕೊಟ್ಟು ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಅಮ್ಮನಿಗೆ ಜಾತ್ರಾ ಮಹೋತ್ಸವನ ಇಲ್ಲಿ ಆಚರಿಸ್ತಾರೆ. ಇದು ತುಂಬಾ ಸ್ಪೆಷಲ್. ಇದೆಲ್ಲ ತೋರಿಸ್ತಾ ನಡಿ. ನೋಡಿ ಸರ್, ಇದು ಭದ್ರಕಾಳಿ ಅಂತ. ತಾಯಿಯವರು ಸುಮಾರು 12 ಅಡಿ 12-12.5 ಅಡಿ ಇರ್ತಾರೆ. ಈ ತಾಯಿಯವರಿಂದ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಜಾಗದಲ್ಲಿ ಮೊದಲು ಬರ್ನಿಂಗ್ ನಡೀತಾ ಇತ್ತು. ತಾಯಿಯವರು ಆ ಜಾಗದಲ್ಲಿ ಸತ್ಯ ರಣಗಳನ್ನ ಸುಡ್ತಾ ಇದ್ರು. ಸೊ ಅದಾದ ನಂತರ ಯಾವುದೋ ಕಾರಣದಿಂದ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಂತರ ಅಮ್ಮನವ್ರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ಅಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಈ ಜಾಗದಲ್ಲಿ ವಿಶೇಷವಾಗಿ 9 ಪ್ರದಕ್ಷಿಣೆ ಮತ್ತೆ ಉಲ್ಟಾ 2 ಪ್ರದಕ್ಷಿಣೆ ಆಗಿದ್ದು ತಾಯಿಯವರನ್ನ ಆರಾಧನೆ ಮಾಡ್ತಾರೆ. My name is Thirukumaran, Sitharadiyan Thirukumaran. I am the one of the holiness of Siddhar Karuvurar. Here this temple is a Kaliamman temple for the all Kaliamman, Battara Kaliamman temple. So usually they call as a Bhadra Kaliamman, but there are 3: Battira Kaliamman. Kaliamman inside the temple, she is the protector for entire Mysore province, not only for the Bangalore alone. She is a protector for Mysore province. In Tamil we call it as an Yerimanadu. So Yerimanadu Kaval Deivam. So we do perform Yaga Puja every month, either in Amavasya or Purnami, and today is a special occasion. Today is as per Tamil, it is a Vaigasi Purnami. It's called as a Jnanam Valangum Purnami. It means that knowledge. So this is a special Purnami, and we are celebrating here, and we give all the food and offerings for the yajnam, and we do as per Siddhar's philosophy, Siddharism. Okay, thank you. Yes, like Sivanadiyas, like Saivas and Vainavas. So we have a separate category called Siddharism. So we follow both the Sivam, Vainavas, and both any god. So especially Sivan. So we worship mostly as Sivan and Kaliamman. Thank you. ಹಿಂದಿನ ಕಾಲದಿಂದಲೂ ಶಿವರಾತ್ರಿಯ ದಿನದಂದು ಈ ದೇವಾಲಯದಲ್ಲಿ ವಿಶೇಷವಾಗಿ ರುದ್ರಭೂಮಿಯಲ್ಲಿ ಕಾಳಿ ಅಮ್ಮ ಅವತಾರವೆತ್ತಿದಂತೆ ಭಕ್ತಾದಿಗಳ ಸಂಕಷ್ಟಗಳನ್ನ ತೀರಿಸಲು ಧರೆಗಿಳಿದು ಬಂದ ದೇವಿಗೆ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗುತ್ತೆ. ಅಂದು ಇಲ್ಲಿನ ಮಣ್ಣಿನಿಂದಲೇ ದೇವಿಯ ರೂಪವನ್ನ ರೂಪಿಸಿ ಪೂಜಿಸಲಾಗುತ್ತೆ. ಆ ಮಣ್ಣಿಗೂ ವಿಶೇಷವಾದ ಶಕ್ತಿ ಇದ್ದು ಫಲಪ್ರದವಾಗಿರುತ್ತದೆ.
ಸ್ಮಶಾನ ಕಾಳಿಯಮ್ಮನಿಗೆ ಇದು ತುಂಬಾ ಅಚ್ಚುಮೆಚ್ಚಿನ ದಿನವಾಗಿರುತ್ತೆ. ಇಲ್ಲಿ ಸಿದ್ಧಿ ಪುರುಷರು ಬಂದು ತಾಯಿಯ ಸನ್ನಿಧಾನದಲ್ಲಿ ಹೋಮ ಹವನಗಳನ್ನ ಮಾಡಿ ಕರ್ಕೊಂಬಂದಿದ್ದೀರಿ. ವಿಶೇಷ ನೀವು ಏನು ಒಳ್ಳೇದು ಅನ್ಕೊಂಬಂದ್ರೆ ಆಗುತ್ತೆ. ಸೊ ಎಲ್ಲ ಥರ ಆಗ್ತಾ ಇದೆ, ಒಳ್ಳೇದೆಲ್ಲ ಆಗ್ತಾ ಇದೆ. ಇಲ್ಲಿ ನಮ್ಗೆ ಬಂದು ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ಫ್ರೆಂಡ್ಸ್ನ ಕರ್ಕೊಂಬಂದಿದ್ದೀನಿ ಸರ್. ಇದು ವಿಶೇಷ ಹೇಳಿ. ಅಮ್ಮಂದು ವಿಶೇಷ ಅಮಾವಾಸ್ಯೆ ತುಂಬಾ ಜಾಸ್ತಿ ವಿಶ್ವಾಸ ಇದೆ, ಪೌರ್ಣಮಿಗೂ ಇದೆ. ಯಾರ್ಯಾರು ಏನೇನ್ ಬೇಡ್ಕೊಂಡಿದ್ದೀರೋ ಎಲ್ಲ ಅಮ್ಮ ಎಲ್ಲಾ ಕಾರ್ಯ ಮುಗಿಸ್ಕೊಡ್ತಾ ಇದ್ದಾರೆ. ಅಮ್ಮನ ತಾಯಿನ ನಂಬ್ಕೊಂಡ್ ಬಂದಿರೋರಿಗೆ ಯಾರನ್ನ ಕೈ ಬಿಡೋದಿಲ್ಲ ಅಮ್ಮ. ಎಂತವ್ರು ಎಂತ ಕಾಯಿಲೆ ಏನಿದ್ರೇನು ಅಮ್ಮನ್ನ ಬೇಡ್ಕೊಂಡ್ ಬಂದ್ಮೇಲೆ 3 ವಾರ ಇಲ್ಲ 9 ವಾರದಲ್ಲಿ ಅಮ್ಮ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇಲ್ಲಿ ಬಂದವರೆಲ್ಲ ತುಂಬಾ ಸಂತೋಷದಾಗಿದ್ದಾರೆ. ಅದೇ ತರಗ ಅಮ್ಮನ ಹತ್ರ ತುಂಬಾ ಪಾವಾಡ ಇದೆ. ಎಲ್ಲೆಲ್ಲಿಂದೋ ಬರ್ತಾ ಇದ್ದಾರೆ ಅಮ್ಮನ ಹತ್ರ ಬೇಡ್ಕೊಂಡು. ಕಲ್ಕಟ್ಟ ಆಗಿಲ್ಲ, ಬಾಂಬೆ ಎಲ್ಲೆಲ್ಲಿಂದೋ ಬರ್ತಾ ಇದ್ದಾರೆ. ಅಮ್ಮಂದು ತುಂಬಾ ಪಾವಾಡ ಇದೆ. ಧನ್ಯವಾದ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮೇನಕ. ನಾವು ಇಲ್ಲೇ ಚಿಕ್ಕ ವಯಸ್ಸಿಂದ ಅಮ್ಮನಿಗೆ ಸೇವೆ ಮಾಡ್ತಾ ಇದ್ದೀವಿ. ಇವಾಗ್ನು ಅಮ್ಮನ ಹತ್ರ ನಾವು ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಈ ದೇವಸ್ಥಾನದಲ್ಲಿ ಅಮ್ಮನದು ಬಂದು ಪಾವಾಡೆ ಜಾಸ್ತಿ ಇದೆ. ಅಮ್ಮನ ಯಾರ್ಯಾರು ಬೇಡ್ಕೊಂಡು ಹೋಗ್ತಾರೆ, ಎಲ್ಲ ಕಾಯಿಲೆ ಇರೋರು ಆದ್ರಿ ಏನಾದರೂ ತೊಂದರೆ ಇರಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಮ್ಮನದು ಇನ್ನ ಏನೇನೋ ಎಲ್ಲೆಲ್ಲಿಂದ ಬರ್ತಾರೆ. ಅಮ್ಮನದು ಹೇಳೋಕ್ಕಾಗಲ್ಲ. ಇದ್ರೂ ಅಮ್ಮದು ತುಂಬ 9 ವಾರ 5 ವಾರ 3 ವಾರ ಅಂತ ಬಂದು ಅಮ್ಮನ್ನ ಬೇಡ್ಕೊಂಡ್ರೆ ನಿಮ್ಮ ಕಾರ್ಯ ಏನೋ ನೀವು ನಡೆಸ್ಕೊಂಡಿದ್ದೀರಾ ಅದೆಲ್ಲ ಎಲ್ಲ ಚೆನ್ನಾಗಾಗುತ್ತೆ ಅಮ್ಮನ ಹತ್ರ. ಅಮ್ಮಂದು ಈ ಜಾಗ ಬಂದು ತುಂಬ ಹಳೆ ಕಾಲ ಜಾಗ. ಇದು ಅಮ್ಮಂದು 150 ವರ್ಷ ಆಗ್ತಾ ಇದೆ. ಆ ಕಡೆ ಇರೋದು ಉತ್ತಾ ಇತ್ತು. ಅಮ್ಮಂದು ಇವಾಗ ಎಲ್ಲರೂ ಪೇಂಟಿಂಗ್ ಎಲ್ಲ ಮಾಡಿ ಅಮ್ಮನ್ನ ಅದು ಎಲ್ಲ ಅಮ್ಮನಿಗೆ ಬರೋ ಭಕ್ತವ್ರಿಗೆಲ್ಲ ಅಮ್ಮಂದು ಆಶೀರ್ವಾದ ಇರಲಿ ಅಂತ ಅಮ್ಮನ ಹತ್ರ ಬೇಡ್ಕೊಂಡು ಎಲ್ಲ ಭಾಗ್ಯನವರು ಇದೆಲ್ಲ ಭಾಗ್ಯ ಅವ್ರ ತಾಯಿ ತುಳಸಿ ಅಮ್ಮ ಅಂತ ಅವರೇ ಇದೆಲ್ಲ ನಡೆಸಿ ಎಲ್ಲ ಮಾಡಿದ್ರು. ಇವಾಗ ಸೆಕೆಂಡ್ ಭಾಗ್ಯ ಜೊತೆಲಿ ನಾವೆಲ್ಲ ಇದ್ದೀರಿ. ನಮ್ಮ ಹೆಸರು ಮೇನಕ. ಇನ್ನೂ ನಮ್ಮ ಭಕ್ತಾದಿಗರು ಎಲ್ಲರೂ ಇದ್ದಾರೆ. ಇಲ್ಲಿ ಎಲ್ಲರೂ ನಾವು ಸೇವೆ ಮಾಡ್ತಾ ಇದ್ದೀರಿ. ಯಾರ್ಯಾರು ಏನೇನೋ ತೊಂದರೆಯಲ್ಲಿ ಬಂದರೆ ಅಮ್ಮನ ಹತ್ರ ಒಂದೇ ಒಂದು ನಿಂಬಣ್ಣು ಕುಂಕುಮ. ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂತ. ಶ್ರೀ ಮಶಾನ ಕಾಳಿ ಟೆಂಪಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತೀನಿ. ಇದು ವಿಶೇಷಗಳೇನೆಂದ್ರೆ 150 ವರ್ಷಗಳ ಮುಂಚೆಯಿಂದ ಇತಿಹಾಸ. ನನಗೆ ಗೊತ್ತಿದ್ದು 150 ವರ್ಷಗಳಿಂದ. ಅದಕ್ಕೂ ಮುಂಚೆ ತುಂಬಾ ಇತಿಹಾಸ ಟೆಂಪಲ್ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ಏನಂದ್ರೆ ಶ್ರೀ ಮಶಾನ ಕಾಳಿ ಟೆಂಪಲ್ ಅಂದ್ರೆ ಸ್ಮಶಾನದಲ್ಲಿ ಕಾಳಿ ದೇವಿಯ ಆರಾಧನೆ ಮಾಡೋದು. ಇಲ್ಲಿ ಬರೋ ಅಂತ ಜನಗಳು ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ, ಅವ್ರು ಯಾತಕ್ಕೋಸ್ಕರ ಬರ್ತಾರೆ ಅಂದ್ರೆ ತಡೆ ಓಡಿಸ್ಕೊಳ್ಳೋದು ತುಂಬಾ ವಿಶೇಷವಾಗಿರುತ್ತೆ. ಮೈಗೆ ಹುಷಾರಿಲ್ದಿರ ಇರ್ತಾರೆ, ಮತ್ತೆ ಅವರು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ತಾರೆ. ತುಂಬಾ ಜನಕ್ಕೆ ಡಾಕ್ಟರ್ ಹತ್ರ ಹೋಗಿನೂ ಸರಿ ಹೋಗಿಲ್ಲ ಅಂತ ವಿಚಾರದಲ್ಲಿ ಇಲ್ಲಿ ಬಂದ್ರೆ ಸರಿ ಹೋಗುತ್ತೆ ಅನ್ನೋ ಇತಿಹಾಸ ಟೆಂಪಲ್ ಇದು. ಅದೇ ಸಮಯ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ಬಡತನ ಮತ್ತೆ 5 ಜನ ಆ ತರ ಎಲ್ಲ ಏನೂ ಇಲ್ಲ. ಪ್ರತಿ ಒಂದಕ್ಕೂ ಪ್ರತಿ ಜಾತಿಗೂ ಸೀಮಿತ ಆಗಿರುವಂತ ದೇವಸ್ಥಾನ ಇದು. ಇಂಥವ್ರೇ ಬರ್ಬೇಕು ಅಂತವ್ರೇ ಬರ್ಬೇಕು, ಲಾಸ್ಟ್ ಆಗಿ ಬರೋ ಅಂತ ಜಾಗನೇ ಇದು. ತಮ್ಮ ಮಾಧ್ಯಮಗಳಿಗೆ ಏನ್ ತಿಳಿಸ್ಬೇಕು ಅಂತೀನಿ ಅಂದ್ರೆ ಪ್ರತಿ ಒಂದು ಜನಗೂ ಸಹ ಈ ದೇವಸ್ಥಾನ ಒಂದು ಸ್ಫೂರ್ತಿ ಆಗಿರುತ್ತೆ. ಯಾರು ಜನ ಬರೋಕೆ ಎದುರ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಆಗ್ಲಿ ಮತ್ತೆ ಶುಕ್ರವಾರ ಭಾನುವಾರ ಮಂಗಳವಾರ ಬಂದ್ಬಿಟ್ಟು ಪ್ರತಿ ವಾರನೂ ಪ್ರತಿ ದಿನಾನು ಇವಾಗ ಎಲ್ಲ ದೇವಸ್ಥಾನಕ್ಕೆ ಮಧ್ಯಾಹ್ನ ಆದ್ರೆ ಕ್ಲೋಸ್ ಆಗುತ್ತೆ ಟೆಂಪಲ್. ಎಲ್ಲ ದೇವಸ್ಥಾನಗಳು ಅಷ್ಟೇ, ಈ ದೇವಸ್ಥಾನಕ್ಕೆ ಕ್ಲೋಸ್ ಅನ್ನೋದೇ ಇಲ್ಲ.
ಎಲ್ಲಾ ಟೈಮು ಜನ ದಿನ ಬರ್ತಿರ್ತಾರೆ. ಅಮಾವಾಸ್ಯೆ ಟೈಮಲ್ಲಿ ಅಮಾವಾಸ್ಯೆ ಮತ್ತೆ ಈ ಆಷಾಢ ತಿಂಗಳಲ್ಲಿ ಬಂದ್ಬಿಟ್ಟು ತುಂಬಾ ಕ್ರೌಡ್ ಇರುತ್ತೆ. ಒಳಗಡೆ ಬಂದ್ರೆ ಜನ ಭಯ ಅಂತ ಮಾತೇ ಇಲ್ಲ. ಪಾಯಿಂಟ್. ಇಲ್ಲಿ ವಿಶೇಷ ಯಾವಾಗ ಇರ್ತದೆ ಮೇಡಮ್ ಜಾಸ್ತಿ? ಅಮಾವಾಸ್ಯೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಪೌರ್ಣಮಿ, ಶಿವರಾತ್ರಿ ಮತ್ತೆ ಆಷಾಢ ತಿಂಗಳು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಯಾವಾಗೂ ರಶ್ ಇರುತ್ತೆ, ವಿಶೇಷವಾಗೇ ಇರುತ್ತೆ. ಈ ಅನ್ನದಾನ ಕಾರ್ಯಕ್ರಮ ಇಂಥದನ್ನ ಇಟ್ಕೊಂತಾರೆ ಅವಾಗ? ಪ್ರತಿ ವಾರ ಪ್ರತಿ ತಿಂಗಳು ಇಲ್ಲಿ ಬಂದವರು ಎಂತವರೇ ಆಗ್ಲಿ ಬಂದವರು ಹಸಿವಿಂದ ಹೋಗೋದಿಲ್ಲ. ದೇವ್ರ ಪ್ರಸಾದ ಅಂತೂ ಯಾವಾಗೂ ಇರುತ್ತೆ. ಮತ್ತೆ ವಯಸ್ಸಾಗಿರೋ ಜನ ಇರ್ತಾರೆ. ಇಲ್ಲೊಂದು ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ, ತುಂಬಾ ಜನ ತಂದೆ ತಾಯಿ ಮಕ್ಕಳು ಗಂಡ ಇವ್ರನ್ನೆಲ್ಲ ಯಾರು ನೋಡ್ಕೊಳೋದಿಲ್ಲ ಅಂದ್ರೂ ಇಲ್ಲೇ ಬಂದು ವಯಸ್ಸಾಗಿರೋ ಕಾಲದಲ್ಲಿ ಬಿಟ್ಬಿಡ್ತಾರೆ. ತಂದೆ ತಾಯಿನ ಬಿಟ್ಬಿಡ್ತಾರೆ. ಅಂಥವ್ರು ಬಂದ್ಬಿಟ್ಟು ಇಲ್ಲೇ ಇದ್ದು ಇಲ್ಲೇ ದೇವ್ರ ಪ್ರಸಾದ ತಿನ್ಕೊಂಡು ಇಲ್ಲೇ ಮನೆಗೆ ಅವ್ರ ಹೆಂಡಿಗೂ ಇಲ್ಲೇ ಆಗಿರತ್ತೆ. ಈ ತರ ಬಂದ್ಬಿಟ್ಟು ಸುಮಾರು ಶವಗಳನ್ನ ನಾವೇ ಇರ್ತಿದೀವಿ. ಇಲ್ಲಿ ವಿಶೇಷ ಏನಂದ್ರೆ ಬರೀ ಹೆಣ್ಮಕ್ಳೇ ಇರ್ತೀವಿ. ಎಲ್ಲಾ ದೇವಸ್ಥಾನದಲ್ಲಿ ಅಂದ್ರೇನೆ ಹೆಣ್ಮಕ್ಳು ಇರಲ್ಲ, ಈ ಪಂಡಿತು ಈ ತರ ಇರ್ತಾರೆ. ಆದ್ರೆ ಈ ದೇವಸ್ಥಾನ ವಿಶೇಷ ಏನಂದ್ರೆ ಬರೀ ನಾವ್ ಹೆಣ್ಮಕ್ಳೇ ಇರ್ತೀವಿ. ಭಯ ಅನ್ನೋದು ನೈಟ್ ಅಮಾವಾಸ್ಯೆ ಟೈಮಲ್ಲಿ ನಾನು ಹೋಗೋಕೆ ನೈಟ್ ಮಿಡ್-ನೈಟ್ 1 ಗಂಟೆ ಆಗುತ್ತೆ ಇಲ್ಲಿಂದ. ಎಲ್ಲ ಇಲ್ಲಿಗೆ ಆಸರೆ ಕೊಟ್ಟಿರೋದು ಎಂತವ್ರು ಅಂದ್ರೆ ವಯಸ್ಸಾಗಿರೋ ಹೆಣ್ಮಕ್ಳಿಗೆ ಮಾತ್ರನೇ ಇಲ್ಲಿ ಕೆಲಸ. ಎಲ್ಲಾರಿಗೂ ಒಂದೊಂದ್ ತರ ತೊಂದರೆ ಇರುತ್ತೆ. ಗಂಡ ಇದ್ರು ಗಂಡ ನೋಡ್ಕೊಳಲ್ಲ, ಮಕ್ಳಿದ್ರು ತಾಯಿ ತಂದೆ ನೋಡ್ಕೊಳಲ್ಲ. ಆ ತರ ಇರೋರ್ಗೆ ಇಲ್ಲಿ ಕೆಲಸ ಇರುತ್ತೆ. ಪ್ರತಿ ಟೈಮ್ ಊಟ ಬಟ್ಟೆಗಂತೂ ಇಲ್ಲಿ ದೇವಿ ಹತ್ರ ಏನು ಕಮ್ಮಿ ಇರಲ್ಲ. ಇಲ್ಲಿ ರುದ್ರಾಶ್ರಮ ಆ ತರ ಏನಾದ್ರು ಮಾಡಿದ್ರ? ವಯಸ್ಸಾದವ್ರು ಬಂದಿರ್ತಾರಂದ್ರೆ ಇಲ್ಲಿ ಸನ್ನಿಧಾನದಲ್ಲೇ ಇರ್ತಾರೆ ಅಥವಾ ಆಶ್ರಮ ತರ ಏನಾದ್ರು ಮಾಡಿದ್ದೀರಾ? ಇಲ್ಲ, ಇಲ್ಲಿ ಆಶ್ರಮ ತರ ಎಲ್ಲ ಏನೂ ಇಲ್ಲ. ಇಲ್ಲಿ ಆಕ್ಚುಲಿ ಯಾರು ಒಳಗಡೆ ಇರಕ್ಕೆ ಆಗೋದಿಲ್ಲ. ನಾವಾಗಿರೋಕ್ಕೆ ಅವಾಗಿಂದ ರೂಢಿ ಆಗ್ಬಿಟ್ಟಿದೆ. ಮತ್ತೆ ಭಯ ಅಂತದೇನು ಇಲ್ಲ. ನಾನು ಹೇಳ್ತಾ ಇರೋದು ವಯಸ್ಸಾಗಿರೋ ಟೈಮಲ್ಲಿ ತಾಯಿ ತಂದೆನ ಬಿಟ್ಟು ಬಿಡ್ತಾರೆ ರೋಡಿಗೆ. ಯಾರು ಕೇರ್ ಇಲ್ಲ ಅಂದಾಗ ಇಲ್ಲಿ ಬಂದಿರ್ತಾರೆ. ಎಲ್ಲ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ತಾಯಿ ತಂದೆನ ವಯಸ್ಸಾಗಿದ ತಕ್ಷಣ ನೋಡ್ಕೊಳಲ್ಲ. ಅವರು ಬೇಸತ್ತು ಇಲ್ಲ ನಂಗೆ ಮನೇನೆ ಬೇಡ ಅಂತ ಲಾಸ್ಟ್ಗೆ ಜೀವಂತವಾಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ದೇವಸ್ಥಾನ ಹತ್ರನೇ ಕುತ್ಕೊಂಡಿರ್ತಾರೆ. ನಮ್ ಕೈಯಿಂದ ನಾನು ಕಷ್ಟಪಟ್ಟು ಕಲ್ಲು ಮಣ್ಣು ಎತ್ತಿ ಅವ್ರಿಗೆ ಊಟ ಹಾಕಲ್ಲ. ದೇವಿ ಪ್ರಸಾದ ಇರುತ್ತೆ, ಅಲ್ಲೇ ಅದು ಬಟ್ಟೆ ಬರುತ್ತೆ, ಸ್ಯಾರಿ ಬರುತ್ತೆ, ಅವ್ರಿಗೆ ಕೊಟ್ಟಿರ್ತೀವಿ. ಊಟ ಕೊಡಕ್ಕಾಗತ್ತೆ. ಮನ್ಗುವಂತ ವ್ಯವಸ್ಥೆ ಏನೂ ಇಲ್ಲ. ಇಲ್ಲೇ ಎಲ್ಲಾದ್ರೂ ಮನ್ಕೊಂತಾರೆ. ಆತರ ಏನು ಭಯ ಇಲ್ಲ ಒಳಗಡೆ. ಒಂದ್ ದಿವಸ ಬೆಳಿಗ್ಗೆ ಬರೋಷ್ಟೊತ್ತು ಅವ್ರು ಶವ ಆಗಿರ್ತಾರೆ. ನಾವೆಲ್ಲ ನೋಡಕಲ್ಲ, ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ತೋರ್ಸೋದು. ಅವ್ರು ಹೆಂಗಿರತ್ತೆ ಅಂದ್ರೆ ಬಟ್ಟೆ ಎಲ್ಲ ಕುಳ್ಕೊಂಡ್ಬಿಟ್ಟಿರುತ್ತೆ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ನೋಡ್ಕೊಂಡಿರ್ತೀವಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಸುಮಾರು ಶವಗಳು ಬಿದ್ದಿರುತ್ತೆ. ಅವಾಗ ನಮ್ ಲೋಕಲ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಈ ತರ ಆಗಿದೆ ಅಂದ್ರೆ ನಾನೇ ಖುದ್ದಾಗೆ ವಿಟ್ನೆಸ್ ಹಾಕಿ ಆ ಶವನ ಬಂದ್ಬಿಟ್ಟು ನಾನೇ ಕ್ಲಿಯರ್ ಮಾಡಿ ಕೊಡ್ತೀನಿ. ನೀವೇ ಶವ ಸಂಸ್ಕಾರ ಕೂಡ ಮಾಡ್ಕೊಡಿ. ಸತ್ ಮೇಲೆ ಒಬ್ರು ಬರ್ತಾರೆ, ಇದು ನಮ್ ತಂದೆ ನಮ್ ತಾಯಿ ನಮ್ಗ್ ಶವ ಕೊಡಿ ಅಂತ. ಆವಾಗ ನನಗೆ ಯಾವುದೇ ಕಾರಣಕ್ಕೂ ಶವ ಕೊಡಲ್ಲ. ಇಲ್ಲಿ ಸಿದ್ಧಿ ಪುರುಷರು ಬಂದು ತಾಯಿಯ ಸನ್ನಿಧಿಯಲ್ಲಿ ಹೋಮ ಹವನಗಳನ್ನ ಮಾಡಿ ರುದ್ರ ದೇವನಿಗೆ ಅರ್ಪಿಸಿ ಈ ಸ್ಥಳಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸಗಳನ್ನ ನಿರ್ವಿಘ್ನವಾಗಿ ಹಿಂದಿನಿಂದಲೂ ಮಾಡಿಕೊಂಡು ಬಂದಿರ್ತಾರೆ. ಈ ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಕೆಲ ಪ್ರಮುಖ ರಾಜಕಾರಣಿಗಳಿಗೂ ಭೇಟಿ ನೀಡಿ ಕೋಳಿ, ಕುರಿ, ಮರಿ ಮುಂತಾದ ಬಲಿ ಕೊಟ್ಟು ಇಲ್ಲಿ ಅಡುಗೆ ಮಾಡಿಸಿ ಪ್ರಸಾದ ಸ್ವೀಕರಿಸಿ ಹೋಗುತ್ತಿರುವುದು ಈ ಕ್ಷೇತ್ರದ ಮಹತ್ವವನ್ನ ಹೆಚ್ಚಿಸಿದೆ ಎಂದು ಭಕ್ತರು ಅಭಿಪ್ರಾಯಪಡ್ತಾರೆ. ಹೇಗೆ ಸರಿ ಮಾಡ್ಕೊಳ್ಬೇಕು ಟೆಕ್ನಿಕ್ ಎಲ್ಲ ನಾವು ಹೇಳ್ಕೊಡ್ತಾ ಇದ್ವಿ. ಇಲ್ಲಿ ಶಿವನ ಪೂಜೆ ಮಾಡ್ತಾ ಇದ್ವಿ, ಅಮ್ಮನ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಚಿಕ್ಕ ದೇವಸ್ಥಾನ ಆಗಿದ್ದಾಗ ಟೈಮಿಂದ ನಾವಿಲ್ಲಿ ಪೂಜೆ ಮಾಡ್ತಾ ಇದ್ವಿ. ನಾವು ಸರಿಯಾಗಿ 44 ವರ್ಷ 1984 ಇಲ್ಲಿ ನಾವು ಮಾಡ್ತಾ ಇದ್ವಿ ನಾವು. ಸೊ ಅಲ್ಲಿ ಇದಕ್ಕೆ ಮುಂದೆ ಇವರಿದ್ರು, ಇನ್ನೊಂದು ಪೂಜಾರಿ ಇದ್ರು, ಅವರಿಗಿಲ್ಲ. ಇದು ತುಂಬ ದಿವಸ ಮಾಡಿ ನೋಡುವಾಗ ಇದು ಚಿಕ್ಕ ದೇವಸ್ಥಾನ ಆಗಿದೆ, ತುಂಬ ದೊಡ್ಡ ದೇವಸ್ಥಾನ ಆಗಿ ಮಾರಿದೆ. ತುಂಬ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲ ಅಮ್ಮನೋಡ ಆಸೆಗಳು ಎಲ್ಲರಿಗೂ ಸಿಗ್ತಾ ಇದೆ. ಎಲ್ಲರೂ ಒಳ್ಳಾಗಿರಬೇಕು ಅಂತ ಬೇಡ್ಕೊಂಡು ಯಾಗ ಮಾಡ್ತಾ ಇದ್ವಿ ನಾವು. ಇಲ್ಲ, ನಮಗೆ ಹೇಗೆ ಟೈಮ್ ಸಿಗುತ್ತೋ ಆಗಲ್ಲ ಮಾಡ್ತೀವಿ. ಬಟ್ ಶಿವರಾತ್ರಿ ಖಂಡಿತ ಮಾಡ್ತೀವಿ. ಶಿವರಾತ್ರಿ ದಿವಸ ಇಲ್ಲಿ ಮಾಡಿಬಿಟ್ಟು ಅಮ್ಮನಿಗೆ ಕಣ್ಣು ಓಪನ್ ಮಾಡ್ತಾ ಇದ್ದಾರೆ. ಆಮೇಲೆ ಅಮಾವಾಸ್ಯೆ ದಿವಸನೂ ಮಾಡ್ತೀವಿ ನಾವು. ಇದು ಒಂದು ನಾವು ತಮಿಳಿನಲ್ಲಿ ಇದು ಹೇಳ್ತಿರೋದ್ರೆ ಓಮ, ಓಘ, ಯಜ್ಞ, ವೇಲ್ವಿ 5 ಇದೆ.
ಇದು 5 ಸೇರಿ ನಾವು ಮಾಡ್ತಾ ಇದ್ದೀವಿ ನಾವು. ಇದು ನಾವು ಒಂದು ದೇವ ಶಕ್ತಿಗಳನ್ನ ತರ್ಸಾಕುಂತ ಒಂದು ಯಾಗ ಅದು ಮಾತ್ರ ಅಲ್ಲ, ಇಲ್ಲಿ ದೇವ ಶಕ್ತಿ ತರಿಸಿ ಈ ಅಮ್ಮನಿಗೂ ಶಕ್ತಿ ಬರುತ್ತೆ. ಈ ಅಮ್ಮ ದೇವಸ್ಥಾನ ದೊಡ್ಡದಾಗುತ್ತೆ. ಬಂದಿರೋ ಮಕ್ಕಳಿಗೂ ಆ ಡಿವೈನ್ ಎನರ್ಜಿ ಅವ್ರ ಒಳಗೆ ಹೋಗಿ ಅವ್ರಿಗಿರೋ ತೊಂದರೆಗಳು ಅವ್ರಿಗೆ ಕ್ಯೂರ್ ಆಗುತ್ತೆ. ಸೊ ಚಿತ್ರಗಳು ಏನು ಹೇಳ್ತಾ ಇದೆ ಅಂದರೆ, ಆಲ್ ಈಸ್ ಡಿವೈನ್ ಎನರ್ಜಿ. ಇಫ್ ಡಿವೈನ್ ಎನರ್ಜಿ ಈಸ್ ರಿಸೀವ್ಡ್ ಇನ್ ಯುವರ್ ಬಾಡಿ, ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ಗೋಯಿಂಗ್. ಆಗ ನಿಮ್ಮ ಮೈಂಡು ಶಾಂತ ಆಗಿ ನಿಮ್ಗೆಲ್ಲ ಆಕ್ಟಿವಿಟೀಸ್ ಕರೆಕ್ಟಾಗಿ ಬರುತ್ತದೆ. ಸ್ಮಶಾನದ ಮೌನದ ನಡುವೆ ನೆಲೆಸಿರುವ ಈ ಮಹಾಕಾಳಿಯಮ್ಮ ದೇವಸ್ಥಾನ ಭಕ್ತರ ಜೀವನದಲ್ಲಿ ನಂಬಿಕೆ ಮತ್ತು ಭರವಸೆಯ ಸಂಕೇತವಾಗಿ ಉಳಿದಿದೆ.